ನಾ ಮೆಂತ್ಯ ಕರಿ ರೈಸ್ ಮಾಡತ್ತೀನಿ. ನೋಡ್ರಿ ಎಷ್ಟು ಸೂಪರ್ ಆಗೈತಲ್ಲ. ರೆಸಿಪಿ ಹೇಳ್ತೀನಿ ಬರ್ರಿ. ಫಸ್ಟಕ್ಕೆ ಒಂದು ತೆವಿಗೆ ಸ್ವಲ್ಪ ಮೆಂತ್ಯ, ಆಮೇಲೆ ಕೆಂಪು ಮೆಣಸಿನ್ಕಾಯಿ, ಕೊಬ್ಬರಿ, ಒಣ ಕೊಬ್ಬರಿ ಇದ್ರೆ ಚಲೋ ಆಗ್ತೈತಿ. ಅದನ್ನ ಜಸ್ಟ್ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕತ್ತೀನಿ. ಜೀರಿಗೆ ಕರಿಬೇವು ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಮೆಂತ್ಯ ಮತ್ತು ಕರಿಬೇವು. ಅದಕ್ಕೆ ಒಂದು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳತ್ತೀನಿ. ಅಷ್ಟೊಂದು ಜಾಸ್ತಿ ಕೆಂಪಾಗೋದು ಬೇಡ. ಸ್ವಲ್ಪ ಬಿಸಿ ಆದಮೇಲೆ ತಕ್ಕೊಂಡು ಮಿಕ್ಸಿ ಮಾಡ್ಕೊಳತ್ತೀನಿ. ಅದು ಪೌಡ್ರ ಸ್ವಲ್ಪ ತರಿ ತರಿ ಇರ್ಬೇಕು ನೋಡ್ರಿ. ನಾ ತೋರ್ಸತ್ತೀನಿಲ್ಲ, ಈ ಥರ ಇದ್ರೆ ಸಾಕು. ಆಮೇಲೆ ಅದೇ ತೆವಿಗೆ ಒಂದು ಸ್ಪೂನ ತುಪ್ಪ ಹಾಕ್ಕೊಳತ್ತೀನಿ. ಸ್ವಲ್ಪ ಗೋಡಂಬಿ ಚಲೋ ಹತ್ತೈತೆ ಅಂತ ಹೇಳಿ ತಿನ್ನಾಕ ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಗೋಡಂಬಿ ಸ್ವಲ್ಪ ಕೆಂಪಾಗನ ಅದಕ್ಕೆ ರೈಸ್ ಹಾಕ್ಕೊಳತ್ತೀನಿ. ತವಾಗನ ರೈಸ್ ಹಾಕ್ಕೊಂಡು ಆಮೇಲೆ ಮಾಡಿಟ್ಟಿರ್ತಿಲ್ಲ ಅದು ಪೌಡ್ರ ಅದನ್ನೊಂದು ಸ್ಪೂನಷ್ಟು ಹಾಕ್ಕೊಳತ್ತೀನಿ. ಜಾಸ್ತಿ ಏನು ಬೇಡ. ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಹಾಕ್ಕೊಳ್ಳೋದು. ಅದ್ರ ಜೊತೆನ ಬೆಲ್ಲ ಮತ್ತು ಹುಣಸೆಹಣ್ಣು ಕಲಸಿಟ್ಟಿದ್ದು ನೀರಿತ್ತು ಅದನ್ನ ಸ್ವಲ್ಪ ಹಾಕ್ಕೊಂಡಿನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಅದು ಫ್ರೈ ಮಾಡ್ಕೊಳ್ಳೋಗನ ಸ್ಮೆಲ್ ಚಂದ ಬರ್ತೈತಿ. ಈಗ ನೋಡ್ರಿ ಮೆಂತ್ಯ ಕರಿ ರೈಸ ರೆಡಿ ಆಯಿತು. ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಬಾಯ್.